ಹರೀಶ್ ಗೌಡ ಜಿಡಿ ಟೈಮ್ ಆಯ್ತು. ಇಲ್ಲೇ ಇದ್ದೀನಿ. ಮಾನ್ಯ ಸಂಗಡಿಗೆ ಹಿಂದುಳಿದ ವರ್ಗ ಕಲ್ಯಾಣ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಸಚಿವರಿಗೆ ಚುಕ್ಕೆ ಗೊತ್ತಿನ ಪ್ರಶ್ನೆ ಸಂಖ್ಯೆ 2005 ಪ್ರಶ್ನೆ ಕೇಳಲಿಕ್ಕೆ ಬಯಸ್ತೇನೆ ಅಧ್ಯಕ್ಷ. ಮಾನ್ಯ ಸಭಾಧ್ಯಕ್ಷರು ಉತ್ತರವನ್ನು ಒದಗಿಸಲಾಗಿದೆ. ಮಾನ್ಯ ಅಧ್ಯಕ್ಷರೇ, ಮಾನ್ಯ ಸಚಿವರು ನನ್ನ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟಿದ್ದಾರೆ. ಇವತ್ತೇನು ಸನ್ಮಾನ್ಯ ಅಧ್ಯಕ್ಷರೇ, ಅಲ್ಲ ಇದು ಬಹಳ ಗಂಭೀರವಾಗಿ ಐತಿ. ಇಡೀ ಕ್ಷೇತ್ರ ನೀವು ಮೊನ್ನೆ ಕೂಡ ನನ್ನ ಕಚೇರಿಗೆ ಬಂದು ವಿಚಾರ ತಿಳಿಸಿದ್ದೀರಿ. ಇವತ್ತು ಕೂಡ ಮೊನ್ನೆ ನನ್ನ ಆಫೀಸ್ಗೆ ಕೂಡ ಬಂದು ವಿಚಾರ ತಾವು ಹೇಳಿದ್ದೀರಿ. ನನಗೆ ಯಾರು ಕೊಡ್ತಾರೆ ಅಧ್ಯಕ್ಷ? ಇವತ್ತು ಮಂತ್ರಿ ಕೂಡ 2,000 ಜನ ಉತ್ತರ ಕೊಟ್ಟಿದ್ದಾರೆ. ಈಗ ಹೊಸ ಕಾಲೇಜ್ ನಿಮ್ಮ ಸ್ಕೂಲ್ ಬರ್ತದೆ ಅಂತ ಹೇಳಿಕೊಂಡು ಈಗ ಹೊಸತಾದ 3 ಪ್ರಸ್ತಾವನೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ನಾನು ಇದ್ರ ಬಗ್ಗೆ ಕೇಳ್ತಲ್ಲ. ನನಗೆ ಈ ವರ್ಷ ನಮ್ಮ ಮಕ್ಕಳಿಗೆ ಅರ್ಜಿಗಳು ಹಾಕ್ಯಾರಲ್ಲ, ನಾನು ಯಾವ ಹಾಸ್ಟೆಲ್ ಅಲ್ಲಿ ಸೇರಿಸಬೇಕಂತ ನಾನು ಕೇಳ್ತಾರ. ನೀವು ಮಂತ್ರಿಗಳು ಮನವಿ ಕೊಡಿ, ಸರಿ ಮಾಡ್ತಾರೆ. ಸರಿ ಮಾತಾಡ್ತಾರೆ ಈಗ. ಡೋಂಟ್ ವರಿ. ಹೇಳಲ್ಲ ಮಂತ್ರಿಗಳು ಅರ್ಜಿ ಅಂತ ತಗೊಂಡ್ಬಿಟ್ಟಾರಲ್ಲ, 3 ಬಿಟ್ಟಾರ. ಮುಖಂಡರುಗಳ ತುಂಬಾ ಜನ ಮನೆಯಲ್ಲಿ ಬಂದು ಚರ್ಚೆಗೆ ಆಗ್ಬಿಟ್ರು. ಹೀಗಾಗಿ ನಾನು ಅವ್ರು ರಿಕ್ವೆಸ್ಟ್ ಮಾಡಿದೆ, ಮಾನ್ಯ ಸದಸ್ಯರ ಭಾವನೆಗಳನ್ನೆಲ್ಲ ಅರ್ಥ ಮಾಡಿಕೊಂಡು ಸರ್ಕಾರದ ಯೋಜನೆಗಳನ್ನು ಅನುಷ್ಠಾನ ಮಾಡುವಾಗ ಏನೇನಾಗಿದೆ ಮತ್ತು ಅವರ ಸ್ಥಳೀಯವಾಗಿ ಏನು ಸಮಸ್ಯೆ ಇರುತ್ತೆ ಎಲ್ಲ ಕೂಲಂಕುಷವಾಗಿ ಹೇಳಿದ್ದಾರೆ. ಅದನ್ನೆಲ್ಲ ಗಮನದಲ್ಲಿಟ್ಕೊಂಡು ನಮ್ಮಲ್ಲಿರ್ತಕ್ಕಂಥ ಯೋಜನೆಗಳು ಮತ್ತು ಅನುದಾನನ ಬಳಸ್ಕೊಂಡು ಇದನ್ನು ಅಭಿವೃದ್ಧಿ ಮಾಡೋಕ್ಕೆ, ಸುಧಾರಣೆ ಮಾಡಲಿಕ್ಕೆ ಏನು ಸಾಧ್ಯ ಇದೆ ಪ್ರಾಮಾಣಿಕವಾಗಿ ಮಾಡಲಿಕ್ಕೆ ಸರ್ಕಾರ ಪ್ರಯತ್ನ ಮಾಡುತ್ತೆ. ಈಗಾಗಲೇ ಶಿಕ್ಷಣದ ಬಗ್ಗೆ ಹೆಚ್ಚು ಮಹತ್ವವನ್ನು ವಹಿಸಬೇಕು ಅಂತ ಹೇಳಿ ಇಡೀ ಆ ಕಡೆ ಈ ಕಡೆ ಸದಸ್ಯರೆಲ್ಲ ಬಯಸಿದ್ದಾರೆ. ಸರ್ಕಾರದ ಉದ್ದೇಶ ಕೂಡ ಅದೇ ಆಗಿದೆ. ಹೀಗಾಗಿ ಇದರಲ್ಲಿ ನಾವು ಮಾಡೋದು ಸರಿ ಇದೆ, ನೀವು ಹೇಳೋದು ಸರಿ ಇಲ್ಲ ಅಂತ ಏನು ವಾದ ಮಾಡಕ್ ಹೋಗಲ್ಲ. ಏನು ಮಾಡಲಿಕ್ಕೆ ಸಾಧ್ಯವಾದ ಅಡ್ಮಿಷನ್ ಬಂದಾಗ ಲಿಮಿಟ್ ಇರ್ತದೆ. ಒಂದು ಹಾಸ್ಟೆಲ್ಗೆ 250 ಸ್ಟೂಡೆಂಟ್ಸ್ ಇರ್ತೀವಿ. ಈ ಶಾಲೆಗಳಲ್ಲಿ ಹೆಚ್ಚು ಬೇಡಿಕೆ ಇದೆ. ಆ ಸಂಖ್ಯೆಯನ್ನು ಲಿಮಿಟ್ ಮಾಡೋದ್ರಿಂದ ಹೆಚ್ಚು ಸಂಖ್ಯೆಗೆ ಕೊಡಬೇಕಾದ್ರೆ ಹಣಕಾಸಿನ ಮಂಜೂರಾತಿ ಬೇಕಾಗ್ತದೆ, ನಮ್ಮ ಬಡ್ಜೆಟ್ ಇರ್ತದೆ. ಹೀಗಾಗಿ ಬಂದಿರೋರಿಗೆಲ್ಲರೂ ಕೊಡಲಿಕ್ಕೆ ಆಗೋದಿಲ್ಲ. ಮುಂದಿನ ದಿನಗಳಲ್ಲಿ ಈ ಮಕ್ಕಳಿಗೆ ಈ ರೆಸಿಡೆನ್ಸಿಯಲ್, ಅದಕ್ಕೇನೆ ಮುಖ್ಯಮಂತ್ರಿಗಳು ಏನು ತೀರ್ಮಾನ ಮಾಡಿದ್ದಾರೆ, ಪ್ರತಿಯೊಂದು ಹೋಬಳಿನಲ್ಲೂ ಒಂದೊಂದು ರೆಸಿಡೆನ್ಷಿಯಲ್ ಶಾಲೆ ಇರಲೇಬೇಕು ಅಂತೇಳಿ ತೀರ್ಮಾನ ಮಾಡಿ ಈ ಬಡ್ಜೆಟ್ನಲ್ಲಿ 20 ವಸತಿ ಶಾಲೆಗಳನ್ನು ಕೊಟ್ಟಿದ್ದಾರೆ. ಸುಮಾರು 68 ಹೋಬಳಿಗಳಲ್ಲಿ ವಸತಿ ಶಾಲೆಗಳಿಲ್ಲ. ಈ ಸಾರಿ 20 ಕೊಟ್ಟಿದ್ದಾರೆ. ಮುಂದಿನ ಅವಧಿಯಲ್ಲಿ ಉಳಿದಿರ್ತಕ್ಕಂಥದಕ್ಕೆ ಕೊಟ್ಟರೆ ಅಲ್ಲಿ ಹೋಬಳಿ ಮಟ್ಟದಲ್ಲಿ, ಸ್ಥಳೀಯ ಮಟ್ಟದಲ್ಲಿ ಅಡ್ಮಿಷನ್ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ಅದನ್ನು ಗಮನದಲ್ಲಿ ಇಟ್ಕೊಂಡು ಮಾಡ್ತೀವಿ. ಹರೀಶ್ ಗೌಡ, ಅವು ಈ ವರ್ಷ ನಿಮ್ಮ 2,000 ಮಕ್ಕಳಿಗೆ ಅಡ್ಮಿಷನ್ ಆಗ್ಬೇಕಂತ ಅವ್ರದ್ದು ದಯವಿಟ್ಟು ಮಂತ್ರಿ ಭೇಟಿ ಆಯ್ತು. ಈ ವರ್ಷ ನಾನು ಎಲ್ಲಿ ಸೇರ್ಸೋದು ಅದನ್ನ ಹೇಳ್ರಿ. ನನಗೆ ಈ ವರ್ಷ 2,000 ಜನ ಅಪ್ಲಿಕೇಶನ್ ಹಾಕ್ಯಾರ. ನನ್ನ ಹತ್ರ ವಸತಿ ಶಾಲೆಗಳಿಲ್ಲ. ನಾನು ಎಲ್ಲಿ ಅಡ್ಮಿಷನ್ ಮಾಡ್ಬೇಕು ಅದಕ್ಕೆ ಆನ್ಸರ್ ಬೇಕು ನನಗೆ. ಆಯ್ತು ಹರೀಶ್ ಗೌಡ್ರೆ, ಅದಕ್ಕೆ ಆನ್ಸರ್ ಕೊಡ್ರಿ ಅಂತಂದ್ರೆ ಅವರು ನನ್ನ ಖುದ್ದಾಗಿ ಭೇಟಿ ಮಾಡಿದ್ರು ಮತ್ತು ನಾನು ಇಲಾಖೆ ಕಾರ್ಯದರ್ಶಿಗೆ ಸೂಚನೆ ಕೊಟ್ಟಿದ್ದೀನಿ. ಅವ್ರ ಕ್ಷೇತ್ರದಲ್ಲಿ ಒಂದು ವಸತಿ ಶಾಲೆ ಇಲ್ಲ ಅಂತ ಹೇಳಿದ್ಮೇಲೆ ಈಗಿನ 20 ವಸತಿ ಶಾಲೆಗಳಲ್ಲಿ ಅವ್ರಿಗೆ ಒಂದು ಈ ವರ್ಷ ಏನ್ ಮಾಡ್ತದೆ ನಾನು ಅವ್ರಿಗೆ ಸೂಚನೆ ಕೊಟ್ಟಿದ್ದೀನಿ. ಹೊಸದಾಗಿ ಇಲ್ಲದೆ ಇರೋದಕ್ಕೆ ಈಗಲೇ ಕೊಟ್ಟು ಈಗಲೇ ಅಡ್ಮಿಷನ್ ಮಾಡೋದು ಕಷ್ಟ. ಅಕ್ಕಪಕ್ಕದ ಕಡೆಗೆ ಅವ್ರಿಗೆ ಅಡ್ಮಿಷನ್ ಮಾಡಿಸಿ ಮುಂದಿನ ವರ್ಷದಲ್ಲಿ ಅವ್ರಿಗೆ ಬರತಕ್ಕಂಥದ್ರಲ್ಲಿ ಅದನ್ನ ಮಾಡಬೇಕು. ಅಲ್ಲ ಈ ವರ್ಷ ಇದ್ರ ಪ್ರಕಾರ ನಡಿಬೇಕಲ್ಲ. ಈಗಲೇ ಅಡ್ಮಿಷನ್ ಮಾಡೋದು ಇಲ್ಲಿರೋದು ಹೆಂಗ್ ಮಾಡ್ತೀರಿ? ಹಾಗಾದ್ರೆ ಊಟ ಕೊಡೋದ್ರೆ ನಮ್ಮ ತಾಲೂಕು ಹಂಗ ಅನ್ಯಾಯ, ನಮ್ಮ ಮಕ್ಕಳಿಗೆ ಅನ್ಯಾಯ ಆಗ್ಬೇಕಾ? ಹರೀಶ್ ಗೌಡ, ಇಡೀ ರಾಜ್ಯದ ಮಕ್ಕಳಿಗೆ ಒಳ್ಳೇದಾಗಬೇಕು. ಕಂಪ್ಲಿ ವಿಧಾನಸಭಾ ಕ್ಷೇತ್ರ ಕಳೆದ ವರ್ಷದಲ್ಲಿ ಅಡ್ಮಿಷನ್ ಆಗಿದ್ದಾರೆ. ಆ ಜಿಲ್ಲೆನಲ್ಲಿ ಇದ್ದಾವೆ ಅವ್ರ ಕ್ಷೇತ್ರದ ಮಕ್ಕಳಿಗೆ ಅಕ್ಕಪಕ್ಕದಲ್ಲಿ ಆದೇಶ ಮಾಡೋದು ನಾನು ಕೇಳ್ತಿರೋದು. ಇಲ್ಲದೆ ಇರೋದಕ್ಕೇನೆ ಇದುವರೆಗೂ ಇಲ್ಲ. ಇಲ್ದೇ ಈಗಲೇ ಕೊಡು ಅಂದ್ರೆ ಅವ್ರಿಗೆ ಶಾಸಕರು ಶಾಸಕರ ಮಾತಾಡಿ ಇಲ್ಲಿ ಚರ್ಚೆ ಅಡ್ಮಿಷನ್ ಆಗ್ತದ. ಕ್ರೈಸ್ಟಿಗೆ ಹೋಗಿನಿ, ಇಲ್ಲಿ ಹೋಗಿತ್ತು, ಎಲ್ಲ ಮಂತ್ರಿ ಅವರೇ ಹೋಗಿ ಎಲ್ಲ ಡಿಪಾರ್ಟ್ಮೆಂಟ್ ಮಂತ್ರಿಗಳೇ ಅವ್ರು ಏನು ಪಾಯಿಂಟ್ ಅಂತ ಹೇಳಿದ್ರೆ, ಈ ವರ್ಷ ಹೊಸತಾಗಿ ನೆಕ್ಸ್ಟ್ ಇಯರ್ಗೆ ಪ್ರಾಬ್ಲಮ್ ಸಾಲ್ವ್ ಆಗ್ತದೆ. ಒಂದು ಈ ವರ್ಷ ಮಕ್ಕಳಿಗೆ ನೀವ್ ಹೇಳ್ತೀರಲ್ಲ ಅಕ್ಕಪಕ್ಕಲ್ಲ, ಒಂದ್ ಸೆಕೆಂಡ್ ಒಂದ್ ನಿಮಿಷ, ತಾವ್ ಹೇಳ್ತೀರಿ ಅಕ್ಕಪಕ್ಕದ ಹೋಬಳಿ ಅಥವಾ ತಾಲೂಕಲ್ಲಿ ಅಲ್ಲಿ ಹೋಗಿ ಸೇರಿಸ್ತಾರೆ ಅಂತ ಹೇಳಿ. ಅವ್ರೇನ್ ಹೇಳ್ತಾರೆ, ಅಲ್ಲಿಗೆ ಹೋದಾಗ ನಮ್ಮಲ್ಲಿ ಫುಲ್ ಆಗಿದೆ, ನಿಮ್ಗೆ ಸೀಟ್ ಇಲ್ಲ ಅಂತ ಹೇಳಿದಾಗ ಅವರು ಆ ಕಡೆ ಇವೆಲ್ಲ ಈ ಕಡೆ ಅವರು ಅವ್ರ ಕ್ಷೇತ್ರದಲ್ಲಿ ಹ್ಯುಮಿಲೇಷನ್ ಅನುಭವಿಸ್ತಾ ಇದ್ದಾರೆ. ಮಕ್ಕಳು ಬಂದಾಗ ಕೇಳ್ತಾರೆ ಪೇರೆಂಟ್ಸು, ಅಡ್ಮಿಷನ್ ಕೊಡೋಕ್ಕಾಗುತ್ತೆ, ಅವ್ರ ಪ್ರತಿನಿಧಿಯಾಗಿ ಆಯ್ಕೆ ಆಗಿದ್ದಾರೆ. ಅದನ್ನ ನೋಡೇ ನಾನು ಈ ಸಾರಿನೇ ಶಾಲೆನ ಸ್ಟಾರ್ಟ್ ಮಾಡಬೇಕು ಅಂತ ಸೂಚನೆ ಕೊಟ್ಟಿದ್ದೀನಿ.
ಈ ಸಲ ಸ್ಟಾರ್ಟ್ ಆದ್ರೆ ಅಲ್ಲಿ ಬಂದಿರೋ ಮಕ್ಕಳಿಗೆ ಎಷ್ಟು ಅಕಾಮಿಡೇಷನ್ ಇದೆ, ಅಧ್ಯಕ್ಷರೇ, ಇದೇ ಸಲ ಒಂದು ರೇಟ್ ಕೊಡ್ತೀವಿ. ವಾಟ್ ಈಸ್ ದೇರ್ ಟು ಆರ್ಗ್ಯೂ? ಹರೀಶ್ When I said I'll give one school now itself, where is the argument? ಓಕೆ ಹರೀಶ್ Why ಗೌಡ the argument? ಹರೀಶ್ ಗೌಡ್ರು ಬರಲ್ಲ ನಾ ಈ ಸತಿ ನಮ್ಗೆ ಹರೀಶ್ ಗೌಡ್ ನೀವು ಕೊಡ್ರಿ ಅಂತ ಕೇಳ್ತಾರೆ. Photo ಶಿವರಾಜ್ ಅಂಗಡಿಗೆ ಕೊಟ್ಟಿದ್ದಾರೆ. ಎಲ್ಲಿ ಮಾನ್ಯ ಅಧ್ಯಕ್ಷರೇ, ಮಾನ್ಯ ಸಚಿವರು ಉತ್ತರವನ್ನ ಕೊಟ್ಟಿದ್ದಾರೆ. ಈ ಒಂದು ವಿಚಾರದಲ್ಲಿ